ನನ್ನ ಹೆಸರು ರಾಜು ಕೋಳಾರ್ ಅಂತಂದು ಬೀದರ್ ಜಿಲ್ಲೆಯ ಉತ್ತರ ಮತಕ್ಷೇತ್ರದ ದೀನ ದಲಿತ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀ ಮಾಜಿ ಸಚಿವರು ಹಾಲಿ ಶಾಸಕರಾದಂಥ ರಹೀಂ ಖಾನ್ ಸಾಹೇಬರಿಗೆ ಬೀದರ್ ಜಿಲ್ಲೆ ವತಿಯಿಂದ ಮಂತ್ರಿ ಸ್ಥಾನವನ್ನು ಮತ್ತೆ ಕೊಡಬೇಕಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಬೀದರ್ ಜಿಲ್ಲೆಯಿಂದ ಮನವಿ ಇದೆ. ಯಾಕಂದರೆ ಬೀದರ್ ಜಿಲ್ಲೆಯಲ್ಲಿ ಹಲವಾರು ಕೆಲಸಗಳನ್ನ ರಹೀಂ ಖಾನ್ ಸಾಹೇಬರು ಮಾಡ್ತಲಿದ್ದಾರೆ. 2 ಸಾರಿ ಶಾಸಕರಾಗಿ ಒಳ್ಳೆ ರೀತಿಯಲ್ಲಿ ತಮ್ಮ ಶಾಸಕ ಅವಧಿಯನ್ನು ಒಳ್ಳೆ ರೀತಿಯಲ್ಲಿ ಮುಗಿಸಿದ್ದಾರೆ. ಅದಕ್ಕೋಸ್ಕರ ಬೀದರ್ ಜಿಲ್ಲೆಯಲ್ಲಿ ಅಧಿಕ ಹಣವನ್ನು ಬಜೆಟ್ ಅನ್ನು ತಂದು ಬೀದರ್ ಜಿಲ್ಲೆ ಅಭಿವೃದ್ಧಿಗಾಗಿ ಮಾಡಿದ್ದಾರೆ. ಇವತ್ತು ರಿಂಗ್ ರೋಡ್ ಆಗಿರಬಹುದು, ಓಲ್ಡ್ ಸಿಟಿಯಲ್ಲಿ ಎಲ್ಲ ರಸ್ತೆ, ವಿದ್ಯುತ್, ಇನ್ನಿತರ ಕಾಮಗಾರಿಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು 100 ಬೆಡ್ ಹಾಸ್ಪಿಟಲ್ ಸಹ ಅವರು ಇರುವಂತ ಸಮಯದಲ್ಲಿ ಆಗಿದೆ. ಅದೇ ರೀತಿಯಲ್ಲಿ ರಹೀಂ ಖಾನ್ ಸಾಹೇಬರು ಒಳ್ಳೆ ರೀತಿಯಲ್ಲಿ ಬೀದರ್ ಜಿಲ್ಲೆಯ ಉತ್ತರ ಕ್ಷೇತ್ರದಲ್ಲಿ ಅಭಿವೃದ್ಧಿಗಾಗಿ ಹಗಲಿರುಳು ತನ್ನ ಶ್ರಮೆಯನ್ನು ಪಟ್ಟು ತನ್ನ ಜನರನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊತಲಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಬೀದರ್ ಜಿಲ್ಲೆಯಿಂದ ಅವರಿಗೆ ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದವರಿಗೆ, ರಾಜ್ಯ ಅಧ್ಯಕ್ಷರಾಗಲಿ ಹಾಗೂ ಮತ್ತೆ ಮುಖ್ಯಮಂತ್ರಿಯನ್ನು DK ಶಿವಕುಮಾರ್ ಅವರಿಗೆ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಮನವಿ ಇದೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಸಹ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಮಾನ್ಯ ರಹೀಂ ಖಾನ್ ಸಾಹೇಬರಿಗೆ ಮುಂಬರುವಂತ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಸಚಿವರನ್ನು ಮಾಡಿದರೆ ಇನ್ನೂ ಅಭಿವೃದ್ಧಿ ನಮ್ಮ ಬೀದರ್ ಜಿಲ್ಲೆ ಆಗ್ತದೆ. ಇವತ್ತು ಮೈನಾರಿಟಿಯಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದಲ್ಲಿ ಒಂದು ಒಳ್ಳೆ ಧೀಮಂತ ನಾಯಕ ರಹೀಂ ಖಾನ್ ಸಾಹೇಬ್ರು ಇವತ್ತು ಯಾವನಪ್ಪ ಪೌರಾಡಳಿತ ಸಚಿವರಾಗಿದ್ದಾರೆ. ಆ ಸಮಯದಲ್ಲೂ ಸಹ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗರ, ದೀನ ದಲಿತರ ಏಳಿಗೆಗಾಗಿ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾರೆ ರಹೀಂ ಖಾನ್ ಸಾಹೇಬರು. ಅದಕ್ಕ ಬೀದರ್ ಇಡೀ ಜಿಲ್ಲೆ ವತಿಯಿಂದ ಅವರಿಗೆ ಒಂದು ಮನವಿ ಇದೆ. ಅವರಿಗೆ ರಹೀಂ ಖಾನ್ ಸಾಹೇಬರಿಗೆ ಮತ್ತೆ ಮಾಡಬೇಕಾಗಿ ಮನವಿ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೋರ್ವ ಭಾಲ್ಕಿ ಶಾಸಕರು, ಮಾಜಿ ಸಚಿವರು ಆಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಿಗೆ ಉಪ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು. ಯಾಕಂದ್ರೆ ಜಿಲ್ಲೆಯಲ್ಲಿ ಈಶ್ವರ್ ಖಂಡ್ರೆ ಅವರು ಜಿಲ್ಲಾ ಉಸ್ತುವಾರಿ ಇದ್ದ ಸಮಯದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ಅರಣ್ಯ ಸಚಿವ ಇದ್ದ ಸಮಯದಲ್ಲಿ. ಅದಕ್ಕೋಸ್ಕರ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಸಹ ಉಪ ಮುಖ್ಯಮಂತ್ರಿ ಕೊಡಬೇಕಾಗಿ ಬೀದರ್ ಜಿಲ್ಲೆ ವತಿಯಿಂದ ನಮ್ಮ ಸಾರ್ವಜನಿಕರ ನಾಗರಿಕರ ವತಿಯಿಂದ ಅವರನ್ನ ಒಂದು ಮನವಿ ಮಾಡ್ಕೊತಾ ಇದ್ದೇವೆ. ಅದಕ್ಕೋಸ್ಕರ ಮುಂಬರುವಂತ ಕಾಂಗ್ರೆಸ್ ಸರ್ಕಾರ ಬೀದರ್ ಜಿಲ್ಲೆಯಲ್ಲಿ ಮತ್ತು ರಹೀಂ ಖಾನ್ ಸಾಹೇಬ್ರನ್ನ, ಈಶ್ವರ್ ಖಂಡ್ರೆ ಸಾಹೇಬ್ರನ್ನ ಮಾಡಬೇಕಾಗಿ ನಮ್ಮಲ್ಲಿ ಕೇಳ್ಕೊಂಡು 2 ಮಾತಿಗೆ ವಿರಾಮ ಹೇಳ್ತೇನೆ. ರಾಜು ಕೋಳಾರ್. ನಮಸ್ಕಾರ, ನನ್ನ ಹೆಸರು ಜೈಸು. ನಮ್ಮ ಕಲ್ಯಾಣ ಕರ್ನಾಟಕದ ಅಚ್ಚುಮೆಚ್ಚಿನ ರಹೀಂ ಖಾನ್ ಸಾಹೇಬರಿಗೆ ಮುಂಬರೋ ದಿನಗಳಲ್ಲಿ ಹಾಗೆ ಕಂಟಿನ್ಯೂ ಆಗಿ ಸಚಿವರಾಗಿ ಮುನ್ನಡೆಸಬೇಕಾಗಿ ನಮ್ಮ ಹೊಸದಾಗಿದ್ದಂಥ CM ಅವರಿಗೆ ಮನವಿ ಕೊಡ್ತೀವಿ. ಅವ್ರಿಗೆ ಕಂಟಿನ್ಯೂ ಆಗಿ ಮಿನಿಸ್ಟರ್ ಸೀಟ್ ಕೊಡಬೇಕು. 4 ಸರ್ತಿ MLA ಗೆದ್ದಿದ್ದಾರೆ, 2 ಸರ್ತಿ ಸಚಿವರಾಗಿದ್ದಾರೆ. ಹಾಗೆ ಮುಂದೆ ಕರ್ನಾಟಕ ಕಲ್ಯಾಣ ಇಲಾಖೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಅಭಿವೃದ್ಧಿ, ಬ್ಯೂಟಿಫಿಕೇಶನ್ ಕೆಲಸಗಳನ್ನ ಬಹಳ ಮಾಡ್ತಾ ಇದ್ದಾರೆ ರಹೀಂ ಖಾನ್ ಸಾಹೇಬ್ರಿಗೆ. ಅವರಿಗೆ ಮುಂದೆ ಸಚಿವರಾಗಿ ಕಂಟಿನ್ಯೂ ಮಾಡ್ಬೇಕಂತ ನಮ್ಮಲ್ಲಿ ಮನವಿ ಇದೆ. ಜೈಸು. ನಮಸ್ಕಾರ. ನಮಸ್ಕಾರ. ನಾನು ಬೀದರಿಂದ. ಕರ್ನಾಟಕ ಕಲ್ಯಾಣ ಇದು ಹಿಂದುಳಿದ ವರ್ಗ, ಹಿಂದುಳಿದ ಪ್ರದೇಶ. ಇಲ್ಲಿ ಸುಮಾರು ವರ್ಷಗಳಿಂದ 2 ಟೈಮ್ ಆಗಿ ಶ್ರೀಮಾನ್ ರಹೀಂ ಖಾನ್ ಸಾಹೇಬರು ಸಚಿವರಾಗಿ ಮತ್ತೆ 2 ಸರ್ತಿ ಶಾಸಕರಾಗಿ ಇಲ್ಲಿ ಅವರು ಅವಧಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು ಕಾಮಗಾರಿ ಸರ್ಕಾರದಿಂದ ಫಂಡ್ ಅನ್ನು ತಂದು ಕಾಮಗಾರಿ ಕೆಲಸಗಳನ್ನು ಮಾಡ್ತಲಿದ್ದಾರೆ. ಕೆಲವು ಕೆಲಸಗಳನ್ನು ಇನ್ನೂ ಆಗಿಲ್ಲ. ಆ ಕೆಲಸ ಆಗಬೇಕಾದರೆ ರಹೀಂ ಖಾನ್ ಶಾಸಕರಿಗೆ ಸಚಿವರಾಗಿ ಮುಂದುವರಿಸಬೇಕಂತ ಹೇಳಿ ನಮ್ಮ ಬೀದರ್ ಕಾಂಗ್ರೆಸ್ ಸಮಿತಿಯಿಂದ ಒಂದು ಕಳಕಳಿ ವಿನತಿಯನ್ನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಹಾಗೆ ಭಾಲ್ಕಿ ಶಾಸಕರಾದಂಥ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಅವರಿಗೆ DCM ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಬೀದರ್ ಜನರ ಅಭಿಪ್ರಾಯ. ದಯಮಾಡಿ
ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಕೆಸಿಸಿ ಕಮಿಟಿಯಿಂದ ಅವರನ್ನು DCM ಪದವಿ ಕೊಟ್ಟು ಮುಂದುವರಿಸ್ಬೇಕಂತ ಹೇಳಿ ಕೇಳ್ಕೊಳ್ಳೋದು.